ಈಗ ನಮ್ಮ ಚಿತ್ರತಂಡವನ್ನು ವೇದಿಕೆ ಮೇಲೆ ವೆಲ್ಕಮ್ ಮಾಡ್ತಾ ಇದ್ವಿ. ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಬಂದಿದ್ದಾರೆ, ನಾಗಭೂಷಣ್ ಅವರು, ಅಮೃತ ಅಯ್ಯಂಗಾರ್ ಅವರು, ಅನುಪ್ರೇವಣ್ಣ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮಂಜುನಾಥ್ ಹೆಗ್ಡೆ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ವಾರ್ಮ್ ವೆಲ್ಕಮ್ ಟು ಯು ಸರ್. ಈಗ ನೇರವಾಗಿ ನಮ್ಮ ಸಿನಿಮಾದ ನಿರ್ದೇಶಕರು ರಾಜಮೋಹನ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಸಿನಿಮಾ, ಆದ್ರೆ ತಮಿಳಿನಲ್ಲಿ 3 ಸಿನಿಮಾ ಮಾಡಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ವೆಲ್ಕಮ್ ಮಾಡಿ. ಹಾರ್ಟ್ಲಿ ವೆಲ್ಕಮ್ ಸರ್ ನಿಮ್ಗೂ ಕೂಡ. ಇದೀಗ ನೇರವಾಗಿ ಮಾತನ್ನ ಪ್ರಾರಂಭ ಮಾಡೋದು ನಮ್ಮ ತಂದೆಯ ಮಗನಾಗಿ ಕಾಣಿಸ್ಕೊಂಡಿರುವಂತಹ ಡಾರ್ಲಿಂಗ್ ಕೃಷ್ಣ ಅವರಿಂದ. ಡಾರ್ಲಿಂಗ್ ಕೃಷ್ಣ ಸರ್ ಖಂಡಿತವಾಗಿ ಬಹಳಷ್ಟು ಅನುಭವಗಳು ಶೇರ್ ಮಾಡುವಂತಹ ಅವಕಾಶ ಇದೆ. ಈಗ ಈ ವೇದಿಕೆಯಲ್ಲಿ ಸುದೀಪ್ ಸರ್ ನಮ್ಮ ಮೊದಲ ಫಸ್ಟ್ ಲುಕ್ ಅನ್ನ ಲಾಂಚ್ ಮಾಡಿದ್ರು, ಮಾಧ್ಯಮದವರಿದ್ದಾರೆ. ಫಾದರ್ ಬಗ್ಗೆ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ಸುದೀಪ್ ಸರ್ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅದೇನೋ ಗೊತ್ತಿಲ್ಲ, ನೀವು ಬಂದಿರ ಅಂದ್ರೆ ನನ್ನ ಸಿನಿಮಾದ ಯಾವುದೇ ಪ್ರೋಗ್ರಾಮ್ ಬಂದರೂ ಸಿನಿಮಾ ಹಿಟ್ ಆಗ್ತಾ ಇದೆ. ಸೊ ಭಾಳ ಖುಷಿ ಆಯ್ತು ಸರ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಫಾದರ್ ಬಗ್ಗೆ ಹೇಳ್ಬೇಕಂದ್ರೆ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು. ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಒಂದು ಸಿನಿಮಾ. ಎಲ್ರಿಗೂ ಅವರವರ ತಂದೆದೊಂದು ಕನೆಕ್ಷನ್ ಇದ್ದೇ ಇರುತ್ತೆ. ಸೊ ಆ ವಿಷಯನ ತುಂಬ ಸೂಕ್ಷ್ಮವಾಗಿ ಮತ್ತು ತುಂಬ ಅದ್ಭುತವಾಗಿ ಇದನ್ನು ನಮ್ಮ ರಾಜಮೋಹನ್ ಸರ್ ಅವರು ಅದನ್ನು ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾವು ಕತೆ ಕೇಳುವಾಗ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ನನಗಿಂತ ಜಾಸ್ತಿ ಆ್ಯಕ್ಚುಲಿ ಮಿಲನಾಗಿ ತುಂಬ ಇಷ್ಟ ಆಗಿತ್ತು ಕತೆ. ಅವರಂತೂ ಇಲ್ಲ, ನೀವು ಮಾಡಲೇಬೇಕು ಇದನ್ನು, ಇದು ಮಾಡಿ ಅಂತ ಮಾಡಿದಂಥ ಸಿನಿಮಾ ಇದು. ಸೊ ಆ್ಯಂಡ್ ಪ್ರಕಾಶ್ ರೈ ಸರ್ ಜೊತೆ ಒಂದು ಸ್ಟೇಜನ್ನು ಸ್ಕ್ರೀನ್ ಶೇರ್ ಮಾಡಿದಂಥ ಒಂದು ಅದ್ಭುತವಾದ ಒಂದು ಅನುಭವ. ಆ್ಯಂಡ್ ಅದನ್ನು ತುಂಬ ವರ್ಷಗಳಲ್ಲಿ ನಾನು ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ಬೆಳೆಯೋದಕ್ಕೆ ತುಂಬ ಒಳ್ಳೆ ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಚಂದ್ರು ಸರ್ ಯಾವುದನ್ನೂ ಚಿಕ್ಕದಾಗಿ ಮಾಡಲ್ಲ. ಸೊ ಒಂದು ಮೀಡಿಯಮ್ ಸ್ಕೇಲಿನ ಒಂದು ಸಿನಿಮಾನೂ ಕೂಡ ಒಂದು ದೊಡ್ಡ ಸ್ಕೇಲಲ್ಲೇ ಪೋರ್ಟ್ರೇ ಮಾಡೋಂಥ ಒಂದು ಟ್ಯಾಲೆಂಟ್, ಒಂದು ಸ್ಪೆಷಲ್ ಟ್ಯಾಲೆಂಟ್ ಚಂದ್ರು ಸರ್ ಇರೋದು. ಆ್ಯಂಡ್ ಈ ಸಿನಿಮಾನ ತುಂಬ ದೊಡ್ಡ ರೀತಿಗೆ ಶೂಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಪ್ಫುಲಿ ಸರ್ ಕೈಗುಣ ಈ ಸಿನಿಮಾನ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.